ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗಣಿತ ಶಿಕ್ಷಕರಾದ ಈರಣ್ಣ ನಿನ್ನೂರ್. ಇವತ್ತಿನ ಕ್ಲಾಸಿನಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕಲಿಯೋಣ. ಓಕೆ, ಸೊ ಎಲ್ಲರಿಗೂ ಆಲ್ರೆಡಿ ನಿಮ್ಗೆ ಈಗಾಗಲೇ ಈ ಕಾನ್ಸೆಪ್ಟ್ ಗೊತ್ತಿದ್ದೇ ಇರುತ್ತೆ. ಓಕೆ, ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಏನ್ ಮಾಡಿದ್ವಿ, ಮಸ ಕಲ್ತಿದ್ವಿ, ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಈ ಕ್ಲಾಸಿನಲ್ಲಿ ನಾವು ಯಾವ್ದು ಡಿಸ್ಕಸ್ ಮಾಡೋಣ ಅಂದ್ರೆ ಲಸ. ಓಕೆ, ಲ ಸ ಅ. ಸೊ ನೀವು ಆಲ್ರೆಡಿ ಈಗ ಲಸ ಕಲ್ತಿರ್ತೀರಿ, ಅಥವಾ ಇನ್ನೂ ಈಗ ಹೊಸದಾಗಿ ಕಲಿಯುತ್ತಿದ್ರ. ಸೊ ಲಸವನ್ನ ಯಾವ ತರ ಕಂಡು ಹಿಡಿಬೇಕು, ಲಸ ಅಂದ್ರೆ ಏನು, ಇದನ್ನೆಲ್ಲ ಈ ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ, ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಲಘುತ್ತಮ ಓಕೆ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಓಕೆ, ಇಂಗ್ಲಿಷ್ ಒಳಗಡೆ ಇದಕ್ಕೆ ಲಸಕ್ಕೆ LCM ಅಂತಾರ. ಓಕೆ, LCM ಅಂದ್ರ ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, LCM ಅಂದ್ರೆ ಏನು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಸೊ ಈಗ ಕೊಟ್ಟಂತ ಸಂಖ್ಯೆಗಳಿಗೆ ನಾವು ಲಸ ಯಾವ ತರ ಕಂಡುಹಿಡಿಬೇಕು, ಈಗ ಆಲ್ರೆಡಿ ನೀವು ಮೊಸವನ್ನ ಯಾವ ತರ ಕಂಡುಹಿಡಿಬೇಕು ಅನ್ನೋದನ್ನ ಕಲ್ತಿದ್ದೀರಿ. ಓಕೆ, ಈ ಕ್ಲಾಸಿನಲ್ಲಿ ನಾವು ಏನ್ ಮಾಡೋಣ, ಲಸವನ್ನ ಯಾವ ತರ ಕಂಡುಹಿಡಿಬೇಕು ಅನ್ನೋದನ್ನ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾ ಎರಡು ಸಂಖ್ಯೆಗಳನ್ನ ತಗೊಳ್ತೀನಿ. ಸೊ ಅದಕ್ಕೆ ಏನ್ ಮಾಡೋಣ, ಲಸವನ್ನ ಕಂಡುಹಿಡಿಯೋಣ. ಈಗ ನೋಡಿ, ಸೊ ಈಗ 2, 4 ಇಲ್ಲ, ವಿತ್ ಸಿಂಪಲ್ ಎಕ್ಸಾಂಪಲ್ ದಿಂದ ಸ್ಟಾರ್ಟ್ ಮಾಡೋಣ. ಓಕೆ, 2, 4 ಈಗ ನಾವ್ ಏನ್ ಮಾಡ್ಬೇಕು, ಈ ಸಂಖ್ಯೆಗಳಿಗೆ ಲಸವನ್ನ ಕಂಡುಹಿಡಿಬೇಕು. ಓಕೆ, ಸೊ ಲಸವನ್ನ ಕಂಡುಹಿಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸೇಮ್ ಇದು ಮಸಾದಲ್ಲಿ ಯಾವ ತರ ನಾವು ಡಿವೈಡ್ ಮಾಡ್ತಾ ಹೋಗ್ತಿದ್ವಿಲ್ಲ, ಇಲ್ಲಿಯೂ ಆ ತರನೇ ಡಿವೈಡ್ ಮಾಡ್ತಾ ಹೋಗ್ಬೇಕು. ಬಟ್ ಇಲ್ಲಿ ಏನ್ ಡಿಫ್ರೆನ್ಸ್ ಅದ ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, 2, 4 ಯಾವ ಸಂಖ್ಯೆ ಅಥವಾ ಯಾವ ಅಂಕಿಯಿಂದ ಡಿವೈಡ್ ಆಗ್ತಾವ, ಸಂಪೂರ್ಣವಾಗಿ ಭಾಗ ಹೋಗ್ತಾವ ನೋಡಿ. ಸೊ 2, 4 ಸಮಸಂಖ್ಯೆಗಳ ಅಂದ್ರೆ 2ರಿಂದ ಭಾಗ ಆಗೇ ಆಗ್ತಾವ. ಓಕೆ, 2 1 2, 2 2 4. ಬಟ್ ಅಲ್ಲಿ ಏನ್ ಮಾಡ್ತಿದ್ವಿ, ಮಸ ಒಳಗಡೆ ಇನ್ನು ನೆಕ್ಸ್ಟ್ ಸಂಖ್ಯೆಗಳು ಒಂದ್ ಬಿಟ್ಟು ಯಾವುದೇ ಸಂಖ್ಯೆಗಳಿಂದ ಭಾಗ ಹೋಗುದಿಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇ ಸ್ಟಾಪ್ ಮಾಡ್ಬಿಡ್ತಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ಬೇಕು, ಸ್ಟಾಪ್ ಮಾಡೋ ಹಾಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲೇನ್ ಇವು ಸಂಖ್ಯೆಗಳದಲ್ಲ, ಒಂದು ಬರೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಈಗ ನೋಡ್ರಿ, ಇದು ಆಲ್ರೆಡಿ ಒಂದ್ ಬಂದದ, ಬಟ್ ಇದ 2 1 ಬರ್ಬೇಕಂದ್ರೆ ಇದನ್ನ ಯಾವ್ದ್ರಿಂದ ಭಾಗಿಸ್ಬೇಕು, 2ರಿಂದನ ಭಾಗಿಸ್ಬೇಕು. ಹೌದು, ಇದು ಒಂದ್ ಏನೈತ್ಲ, ಒಂದ್ ಇದ್ಕಿದ್ದಂಗೆ ಇಡ್ಬೇಕು. ಓಕೆ, ಸೊ ಇದು 2 ಏನೈತ್ಲ, 2 1 2. ಸೊ ಇಲ್ಲಿ ಕೊನೆಗೆ ನಮ್ಗೆ ಎಲ್ಲಿ ಏನ್ ಬರೋತನ ಇದನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕಂದ್ರೆ ಕೊನೆಗೆ ನಮ್ಗ ಇಲ್ಲಿ ಅಂಕಿತ ಸಂಖ್ಯೆಗಳು 1 1 ಬರ್ಬೇಕು. ಓಕೆ, ಸೊ 1 1 ಬರೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿಗೆ ಈಗ 1 1 ಬಂದದಲ್ಲ. ಸೊ ಈಗ ನಾವು ಇಲ್ಲೇನ್ ಲೆಫ್ಟ್ ಸೈಡ್ ನಮಗ್ ಬಂದಿರ್ತಲ್ಲ ಎಡಗಡೆ, ಇವನ್ನ ಗುಣಿಸಿ ಬರಿಬೇಕು. ಸೊ ಅದೇ ನಮ್ಗೆ ಏನಾಗ್ತದ, ಕೊಟ್ಟಂತ ಸಂಖ್ಯೆಗಳ ಲಸ ಆಗ್ತದ. ಓಕೆ, ಈಗ 2 ಮತ್ತು 4ರ ಲಸ ಎಷ್ಟಂದ್ರ, ಲಸ ಇಸ್ ಈಕ್ವಲ್ ಟು, ಈಗ ನೋಡ್ರಿ ಇಲ್ಲಿ ಏನದ, 2 ಇಂಟು 2. ಓಕೆ, 2 ಇಂಟು 2 ಈಕ್ವಲ್ ಟು 4. ಓಕೆ, ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಏನ, ಇನ್ನೊಂದು ಎಕ್ಸಾಂಪಲ್ ತಗೊಂಡು ನಾವು ಈಗ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, 9 12 ಮತ್ತೆ 36 3 ಸಂಖ್ಯೆಗಳನ್ನ ಕೊಟ್ಟಾರ ಅನ್ಕೊಳ್ಳಿ. ಓಕೆ, 9 12 36 ಈ ಸಂಖ್ಯೆಗಳಿಗೆ ನಾವು ಏನ್ ಮಾಡ್ಬೇಕು, ಈಗ ಲಸ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಲಸ ಕಂಡು ಹಿಡಿಬೇಕು. ಸೊ ಲಸ ಕಂಡು ಹಿಡಿಬೇಕಾದ್ರೆ ನಾನು ಏನ್ ಹೇಳೀನಿ, ಚಿಕ್ಕ ಸಂಖ್ಯೆಯಿಂದನ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಇವಾಗ 3 ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾವ ನೋಡ್ರಿ, 2ರಿಂದ ಅಂತೂ ಹೋಗಲ್ಲ, ಯಾಕಂದ್ರೆ 9 ಬೆಸ ಸಂಖ್ಯೆ ಅದ. ಬೆಸ ಸಂಖ್ಯೆ ಇದ್ದ ಕಾರಣದಿಂದ 9 2ರಿಂದ ಭಾಗ ಆಗೋದಿಲ್ಲ. 2 ಬಿಟ್ರೆ 3ರಿಂದ ಭಾಗ ಹೋಗ್ತಾವ ನೋಡ್ರಿ. 3 3 3 9, 3 4 12, 3 1 3 2 ಅಂದ್ರೆ 3 12 36 ಬರ್ತದೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಈಗ 3 4 12. ಈಗ 3 4 12 ಯಾವ್ದಾದ್ರು ಒಂದೇ ಸಂಖ್ಯೆಯಲ್ಲಿ ಬರ್ತಾವು. 3 12 ಬರ್ತಾವ, ಬಟ್ 4 ಬರೋದಿಲ್ಲ. 4 12 ಬರ್ತಾವ, ಬಟ್ 3 ಬರೋದಿಲ್ಲ. ಈ ತರ ಆಗುತ್ತೆ. ಅದಕ್ಕೆ ಮೊದಲು ಚಿಕ್ಕ ಸಂಖ್ಯೆ ಹೋಗೋಣ, ಮತ್ತೆ 2ರಿಂದಾನೇ ಡಿವೈಡ್ ಮಾಡೋಣ. ಈ 3ಕ್ಕೆ 3 ಇಡಿ, ಯಾಕಂದ್ರೆ 3 ಡಿವೈಡ್ ಆಗಲ್ಲ. 2 2 4, 2 6 12. ಓಕೆ, ಅಗೇನ್ 3 2 6 ಒಂದೇ ಸೇಮ್ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ. ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು ನಾವು, ಮತ್ತೆ
ಈಗ 2 6 ಮತ್ತೆ 2ರಿಂದ ಇವು 2 6 ಹಾಕಿ ಹೋಗ್ತಲ್ಲ, ಸೊ 2ರಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, 3ಕ್ಕೆ 3 ಇಡೋಣ. 2 ಒಂದ್ಲೆ 2, 2 ಮೂರ್ಲೆ 6. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈಗ ಒಂದ್ ಅಂತೂ ನಮಗ್ ಒಂದ್ ಬಂತ. ಇವು ಮೂರು ಮೂರು ಅದ, ಮೂರು ಮೂರುನು ಒಂದ್ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕೀಗ? 2 3ರಿಂದ ಭಾಗ ಆಗ್ತೈತಿ, ಹೌದು. ಸೊ ಇಲ್ಲಿ 3 ತಗೊಳ್ಳೋಣ. ಓಕೆ, 3 ಒಂದ್ಲೆ 3, ಒಂದಕ್ಕೊಂದು, 3 ಒಂದ್ಲೆ 3. ಓಕೆ, ಸೊ ಈಗ ಮೂರು ಸಂಖ್ಯೆಗಳನ್ನು ಒಂದ್ ಬರೋವರೆಗೆ ಡಿವೈಡ್ ಮಾಡ್ತಾ ಬಂದ್ವಿ, ಹೌದು, ಭಾಗಿಸ್ತಾ ಬಂದ್ವಿ, ಹೌದು. ಸೊ ಈಗ ಏನ್ ಮಾಡ್ಬೇಕಂತ ಹೇಳಿನಿ, ಇದ್ ಲೆಫ್ಟ್ ಸೈಡ್ ಎಡಗಡೆ ಏನ್ ಬಂದಿರ್ತಾವಲ್ಲ ಇವು ಅಂಕಿ ಅಥವಾ ಸಂಖ್ಯೆಗಳು, ಇವನ್ನ ಗುಣಿಸಿ ಬರೆದಾಗ ನಮ್ಗೆ ಏನ್ ಸಿಗುತ್ತಾ? ಲಸ ಸಿಗುತ್ತಾ. ಓಕೆ, ಸೊ ಲಸ ಇದ್ರದ್ದು ಎಷ್ಟಾಗತ್ತೆ ನೋಡ್ರಿ, ಲಸ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, 3 ಇಂಟು 2 ಇಂಟು 2 ಇಂಟು 3, ಹೌದು. ಸೊ 3 ಇಂಟು 2 ಇಂಟು 2 ಇಂಟು 3. ಸೊ ಇವನ್ ಗುಣಿಸ್ರಿ, ಗುಣಿಸಿದ್ರೆ ಎಷ್ಟು ಬರುತ್ತಾ? 3 2 6, 6 2 12, 12 3 36. ಓಕೆ, ಸೊ ಈ ಸಂಖ್ಯೆಗಳ ಲಸ ಎಷ್ಟು ಬಂತು? ಈ ಕೊಟ್ಟಂತ ದತ್ತ ಸಂಖ್ಯೆಗಳ 9, 12, 36 ಇವೇನ್ ಸಂಖ್ಯೆಗಳದಾವಲ್ಲ, ಇವು ಸಂಖ್ಯೆಗಳ ಲಸ ಎಷ್ಟು ಬಂತು? 36 ಬಂದದ. ಓಕೆ, ಸೊ ನಾವ್ ಏನ್ ಮಾಡ್ಬೇಕು? ಈ ತರ ಲಸನ ಕಂಡು ಹಿಡಿತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿದ ತಕ್ಷಣ ನೋಡ್ರಿ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತದ, ಇದು ಮಲ್ಟಿಪಲ್ ಅದ, ಅಪವರ್ತನ ಅಲ್ಲ. ಅಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತಿತ್ತು, ಬಟ್ ಇಲ್ಲಿ ಏನದ? ಅಪವರ್ತ್ಯ. ಸೊ ಅಪವರ್ತನ ಮತ್ತು ಅಪವರ್ತ್ಯಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಆಲ್ರೆಡಿ ಒಂದ್ ಕ್ಲಾಸ್ ಒಳಗಡೆ ನಾವು ಕವರ್ ಮಾಡಿವಿ. ಸೊ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ಆ ಕ್ಲಾಸ್ ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಅಪವರ್ತ್ಯ ಇದ್ದ ಕಾರಣ ಇಲ್ಲಿ ನೋಡ್ರಿ, ಇದನ್ನ ಯಾವ ತರ ಡಿಫೈನ್ ಮಾಡ್ಬೋದಂದ್ರ ನಾವ ಇದ್ ನೋಡ್ರಿ, ಇಲ್ಲಿ 2 4 ಅದ. ಸೊ ಈ ಏನಿಲ್ಲ, ಲಸ ಬಂದದ. ಈ ಲಸ ಇವ್ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡ್ತೈತಿ ನೋಡ್ರಿ, ಕರೆಕ್ಟ್ ಆಗಿ ಪೂರ್ಣವಾಗಿ ಭಾಗ ಹೋಗ್ತದ ನೋಡ್ರಿ. 2ರಿಂದನೂ ಭಾಗ ಹೋಗ್ತದ, 2 4, 4ರಿಂದನೂ ಭಾಗ ಹೋಗ್ತದ, 4 ಒಂದ್ಲೆ 4. ಅದೇ ರೀತಿ ಇಲ್ಲಿನೂ ನೋಡ್ರಿ, 9 12 36 ಅದ. ಈ 36 ಏನ್ ಲಸ ಬಂದದಲ್ಲ, ಈ ಮೂರು ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಆಗ್ತದ ನೋಡ್ರಿ. ಇಲ್ಲಿ ನೋಡ್ರಿ 36 ಅದ. 36ನ್ನ ನಾವು 9ರಿಂದನೂ ಭಾಗಿಸ್ಬೋದು, ಯಾಕಂದ್ರೆ 9 4 36 ಅಂದ್ರೆ ಸಂಪೂರ್ಣವಾಗಿ ಭಾಗ ಆಗ್ತದ ಇಲ್ಲ ಸ. ನೆಕ್ಸ್ಟ್ 36 12ರಿಂದ ಭಾಗ ಆಗ್ತದ ನೋಡ್ರಿ, 12ರಿಂದ ಭಾಗ ಮಾಡಿದ್ರ ಆಗ್ತದ ನೋಡ್ರಿ, 12 3 36. ಇಲ್ಲಿ ಶೇಷ 0 ಬರುತ್ತ. ಅಗೇನ್ ಈಗ ಏನದ? 36 ಅದ. 36ರಿಂದ ಭಾಗಿಸಿ ನೋಡ್ರಿ, 36 ಒಂದ್ಲೆ 36 ಅಂದ್ರೆ 36 36 ಕಳಿದ್ರೆ 0. ಸೊ ಶೇಷ 0 ಬತ್ತಂದ್ರ ಇದೇನ್ ಲಸ ಬಂದದಲ್ಲ, ದತ್ತ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಆಗೇ ಆಗ್ತದ ಲಸ ಅನ್ನೋದು. ಸೊ ನಾವ್ ಅದನ್ನ ಯಾವ ತರ ಡಿಫೈನ್ ಮಾಡ್ಬೋದಂದ್ರ, ಇದಕ್ಕೆ ಯಾವ ತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಂದ್ರ, ಇಲ್ಲಿ ನೋಡಿ, ಲಸ ಏನಂದ್ರ ದತ್ತ ಸಂಖ್ಯೆಗಳಿಂದ, ದತ್ತ ಸಂಖ್ಯೆಗಳಂದ್ರೆ ಏನ್ ಕೊಟ್ಟಂತ ಸಂಖ್ಯೆ ಇರ್ತಲ್ಲ ಅವ ದತ್ತ ಸಂಖ್ಯೆಗಳಿಂದ ಪೂರ್ಣವಾಗಿ, ಈಗ ದತ್ತ ಸಂಖ್ಯೆಗಳು ಏನದಲ್ಲ ಅದ್ರಿಂದ ಬಂದಂತ ಲಸ ಪೂರ್ಣವಾಗಿ ಭಾಗ ಆಗ್ತದ, ಹೌದು. ಸೊ ದತ್ತ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯೇ ಅತಿ ಚಿಕ್ಕ ಸಂಖ್ಯೆಯನ್ನ ಲಸ ಅಂತಾರ. ಓಕೆ, ಸೊ ಈ ಸ್ಟೇಟ್ಮೆಂಟ್ ನೋಡ್ರಿ, ಇದನ್ನ ದತ್ತ ಸಂಖ್ಯೆಗಳಿಂದ ಈಗ ಅಂದ್ರ 9 12 36 3 ಸಂಖ್ಯೆಗಳದಾವ. ಇವುಗಳಿಂದ ಪೂರ್ಣವಾಗಿ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯೇ ಲಸ. ಈ ಬಂದಂತ ಲಸ ಮೂರು ದತ್ತ ಸಂಖ್ಯೆಗಳಿಂದ ಭಾಗ ಆಗುತ್ತೆ, ಹೌದು. ಸೊ ಆದ್ದರಿಂದ ಇದೇನು? ಲಸ. ಓಕೆ, ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು? ಲಸ ಕಂಡು ಹಿಡಿಬಹುದಾಗಿದೆ. ಓಕೆ, ಸೊ ಇಲ್ಲಿ ಇದು ಅಪವರ್ತ್ಯ ಅದ. ಸೊ ಇವೆಲ್ಲ ಅಪವರ್ತ್ಯ ಇದೇನದ, ಇವೆಲ್ಲ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಆಗ್ಬೇಕು. ಓಕೆ, ಸೊ ಇಲ್ಲಿ ನೋಡಿ 2 4 ಅದ. 4 ಇದ್ದಿದ್ದು ಏನದಲ್ಲ, 2ರಿಂದನೂ ಪೂರ್ಣವಾಗಿ ಭಾಗ ಆಗ್ತದ, 4ರಿಂದನೂ ಪೂರ್ಣವಾಗಿ ಭಾಗ ಆಗ್ತದ. ಸೊ 4 ಏನಿದು? 2 ಮತ್ತು 4ರ ಸಹ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 8 12 24 ಅದ. ಓಕೆ, 8 12 24 ಅದ. ಈಗ ಏನ್ ಮಾಡೋಣ?
ಈ ಸಂಖ್ಯೆಗಳಿಗೆ ನಾವೇನ್ ಕಂಡಿಡಿಯೋಣ, ಲಸ ಕಂಡಿಡಿಯೋಣ. ಓಕೆ, ಸೊ ನನ್ ಜೊತೆ ನೀವು ಟ್ರೈ ಮಾಡಿ ನೋಡೋಣ. ಈಗ ನಾ ಯಾವಾಗ್ಲೂ ಏನ್ ಹೇಳ್ತೀನಿ, ಸಣ್ಣ ಸಂಖ್ಯೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಮೂರು ಸಂಖ್ಯೆಗಳು ಏನದಾವ, ಇವ ಸಮಸಂಖ್ಯೆಗಳದಾವು. ಸೊ ಸಮಸಂಖ್ಯೆಗಳು ಇರುವ ಕಾರಣದಿಂದ ನಾ ಏನ್ ಮಾಡ್ತೀನಿ, ಈಗ ಎರಡರಿಂದ ಭಾಗ ಆಗೇ ಆಗ್ತಾವ ಮೂರು ಸಂಖ್ಯೆಗಳು. ಸೊ ಎರಡರಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಎರಡ್ ನಾಲ್ಕಲೆ 8, ಎರಡ್ ಆರ್ಲೆ 12, ಎರಡ್ ಒಂದ್ಲೆ ಎರಡೆಡ್ಲೆ ಅಂದ್ರೆ ಎರಡ್ ಹನ್ನೆರಡ್ಲೆ 24. ಸೊ ಮತ್ತೆ ಮೂರು ಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾ ಹೌದು. ಸೊ ಎರಡರಿಂದ ಭಾಗ ಹೋಗೋದ್ರಿಂದ ನಾವ್ ಏನ್ ಮಾಡ್ತೀವಿ, ಎರಡರಿಂದ ಭಾಗಾಕಾರ ಮಾಡ್ತೀವಿ. ಎರಡ್ ಎರಡ್ಲೆ 4, ಎರಡ್ ಮೂರ್ಲೆ 6, ಎರಡ್ ಆರ್ಲೆ 12. ಸೊ ಅಗೇನ್ ಇಲ್ಲಿ ನೋಡ್ರಿ, 2, 3, 6 ಏನ ಒಂದೇ ಸಂಖ್ಯೆ ಒಳಗ ಒಂದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಈಗ 2 ಮತ್ತು 6 ಎರಡೆರಡು ಮುಗಿ ಒಳಗೆ ಬರ್ತಾ ಹೋದು. 2 ಒಂದ್ಲೆ 2, 3 ಏನದಲ್ಲ ಭಾಗ ಆಗೋದಿಲ್ಲ. 3 ಇದ್ದಷ್ಟು ಇಡಿ, 3ಕ್ಕೆ 3 ಇಡೋಣ. ಸೊ 2 ಎಷ್ಟ್ಲೆ 6, 2 ಮೂರ್ಲೆ 6. ಓಕೆ, ಸೊ ಈಗ ಇಲ್ಲಿ ಒಂದು ಆಲ್ರೆಡಿ ಈ ಸಂಖ್ಯೆಗೆ ಒಂದ್ ಬಂತ್ ನಮ್ಗೆ ಲಾಸ್ಟ್ ವರ್ಗ. ಸೊ ಇವು ಎರಡು ಒಂದ್ ಬರ್ಬೇಕಾದ್ರೆ ನಾವು ಮೂರು ಮೂರು ಇದ್ದಂತ ಸಂಖ್ಯೆಗಳು ಒಂದ್ ಬರ್ಬೇಕಂದ್ರ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಹೌದ್ ನಾವು. ಸೊ ಮೂರು ಒಂದ್ಲೆ 3 ಅಂದ್ರೆ 3ರಿಂದ ಭಾಗಾಕಾರ ಮಾಡ್ಬೇಕು ಇವನ್ನ. ಸೊ 3 ತಗೋತೀನಿ, ಒಂದಕ್ಕೆ ಒಂದೇ ಇಡಿ, 3 ಒಂದ್ಲೆ 3, 3 ಒಂದ್ಲೆ 3. ಓಕೆ, ಸೊ ಈಗ ಎಲ್ಲಾ ಸಂಖ್ಯೆಗಳು ಒಂದ್ ಬರೋವರೆಗೂ ನಾವು ಭಾಗಾಕಾರ ಮಾಡ್ತಾ ಹೋದ್ವಿ ಹೌದು. ಈಗ ನಾವು ಏನ್ ಮಾಡ್ಬೇಕು, ಈ ಎಡಗಡೆ ಏನ್ ಬಂದಿರ್ತಾವಲ್ಲ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ನೋಡಿ, ಎರಡ್ಲೆ ನೆಕ್ಸ್ಟ್ ಇದಕ್ಕೂ ನೆಕ್ಸ್ಟ್ ಬಂದಂತ ಆನ್ಸರ್ ಈ ತರ ಮಲ್ಟಿಪ್ಲೈ ಮಾಡ್ತಾ ಬರ್ಬೇಕು. ಸೊ ಲಸ ಇಸ್ ಈಕ್ವಲ್ ಟು ಯಾವ ತರ ಬರ್ತದ ನೋಡಿ. ಈಗ ಲಸ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3. ಸೊ 2 ಎರಡ್ಲೆ 4, 4 ಎರಡ್ಲೆ 8, 8 ಮೂರ್ಲೆ 24. ಸೊ ಇದೇನದ, ಈ ದತ್ತ ಸಂಖ್ಯೆಗಳಿಗೆ 8, 12 ಮತ್ತು 24ರ ಲಸ ಯಾವುದು, 24 ಬರುತ್ತಾ. ಓಕೆ, ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕು, ಲಸವನ್ನ ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಇನ್ನೆರಡು ಸಂಖ್ಯೆ ಅಂತ ತಗೊಂಡ್ ನೋಡಿ. 15, 60. ಓಕೆ, ಸೊ ಈ ಸಂಖ್ಯೆಗಳಿಗೆ ಏನ್ ಮಾಡಿ ಲಸ ಕಂಡುಹಿಡಿಯಿರಿ ನೋಡೋಣ. ಓಕೆ, 15, 60 ಇವೆರಡು ಮೂರನ್ ಮಗ್ಗಿ ಒಳಗಡೆ ಬರ್ತಾವ ನೋಡ್ರಿ. 3 5ಲೆ 15, 3 20ಲೆ 60. ಈಗ ನೆಕ್ಸ್ಟ್ ನೋಡಿ, ಇವೆರಡು ಸಂಖ್ಯೆಗಳು ಯಾವ ಅಂಕಿಯಿಂದ ಭಾಗ ಹೋಗ್ತಾವ ಅಥವಾ ಯಾವ ಸಂಖ್ಯೆ ಮಗ್ಗಿ ಒಳಗೆ ಬರ್ತಾವ ನೋಡ್ರಿ. 5, 20 5ನ್ ಮಗ್ಗಿ ಒಳಗೆ ಬರ್ತಾವ ಹೌದು. ಸೊ 5 ತಗೊಳ್ತೀನಿ, 5 ಒಂದ್ಲೆ 5, 5 ನಾಲ್ಕಲೆ 20. ಮಸ ಆಗಿದ್ರೆ ಏನ್ ಮಾಡ್ತಿದ್ವಿ, ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ವಿ. ಯಾಕಂದ್ರೆ ನೆಕ್ಸ್ಟ್ ಒಂದ್ ಬಿಟ್ರೆ ಯಾವ್ದೇ ಮಗ್ಗಿ ಒಳಗೆ ಬರಂಗಿಲ್ಲ ಅಂತ ಹೇಳಿ. ಸೊ ಬಟ್ ಇಲ್ಲಿ ಏನ್ ಮಾಡ್ಬೇಕು, ಇವು ಎಲ್ಲ ಒಂದ್ ಬರೋವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕಂತ ಹೇಳಿ ನಿಮ್ಗೆ ಆಲ್ರೆಡಿ ಹೇಳಿನ ನಾ ಹೌದು. ಸೊ ಈಗ ಇದಂತೂ ಒಂದ್ ಬಂದದ, ಈ ಸಂಖ್ಯೆ ಒಂದ್ ಬಂದದ, ಇದೇನದಲ್ಲ ಒಂದ್ ಬಂದದ. ನೆಕ್ಸ್ಟ್ ಇದು ಒಂದ್ ಬರ್ಬೇಕಾದ್ರೆ, 4 ಇದ್ದಿದ್ದು ಒಂದ್ ಬರ್ಬೇಕಂದ್ರ ನಾವು 4ರಿಂದನೇ ಡಿವೈಡ್ ಮಾಡ್ಬೇಕು ಹೌದು. 4ರಿಂದನ ಭಾಗಾಕಾರ ಮಾಡ್ಬೇಕು. ಓಕೆ, ಸೊ ಈಗ ನೋಡಿ, 4 ಒಂದ್ ಇದ್ದಿದ್ದು ಒಂದೇ ಇಡಿ. ಓಕೆ, ನೆಕ್ಸ್ಟ್ 4 ಒಂದ್ಲೆ 4. ಸೊ ಈಗ ಏನ, ಇವ ನಾವ ಒಂದು ಬರೋವರೆಗೆ ಡಿವೈಡ್ ಮಾಡ್ತಾ ಬಂದ್ವಿ ಹೌದು. ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಭಾಜಕಗಳು ಇರ್ತಾವಲ್ಲ ಈ ಭಾಜಕಗಳನ್ನ ಏನ್ ಮಾಡ್ಬೇಕು, ನಾವು ಗುಣಿಸಿ ಬರಿಬೇಕು. ಓಕೆ, 3, 5, 4 ಐತ್ಲಾ, 3 ಇಂಟು 5 ಇಂಟು 4 ಇದೇನದಲ್ಲ, 3 5ಲೆ 15, 15 4ಲೆ 60. ಓಕೆ, ಈ 60 ಏನದಲ್ಲ, 60, 15 ಮತ್ತು 60ರ ಲಸ. ಓಕೆ, ಸೊ ನಾವು ಈ ರೀತಿ ಕಂಡು ಹಿಡಿತಾ ಹೋಗ್ಬೇಕು. ಸೊ ಇಲ್ಲಿ ಏನಂದ್ರ, ಮಸಾಕ್ಕೆ ಮತ್ತು ಲಸಾಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರ, ಮಸ ಒಳಗಡೆ ಏನ್ ಮಾಡ್ತಿದ್ವಿ ನಾವ, ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ ಮಸ ಒಳಗಡೆ ಯಾವ ರೀತಿ ಮಾಡ್ತಿದ್ವಿ ಅಂದ್ರ, ಇಲ್ಲಿ 5, 6, 3 ಅದಲ್ಲ, ಇಲ್ಲಿ ಈ 5, 6, 3 ಒಂದೇ ಅಂಕಿ ಅಥವಾ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ಬೇಕು. ಯಾವಾಗ ಈ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ, 3 ಅಥವಾ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರಲ್ಲ ದತ್ತ ಸಂಖ್ಯೆಗಳು, ಆ ಕೊಟ್ಟಂತ ಸಂಖ್ಯೆಗಳನ್ನ ಈ ಡಿವೈಡ್ ಮಾಡ್ತಾ ಬರುವಾಗ ಇವು ಮೂರು ಒಂದೇ ಸಂಖ್ಯೆಯಿಂದ ಯಾವಾಗ ಭಾಗ ಹೋಗೋದಿಲ್ಲ, ಭಾಗವಾಗುವುದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತಲ್ಲ.
ಸೊ ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಬೇಕು. ಓಕೆ, ಬಟ್ ಲಸ ಏನದಲ್ಲ, ಲಸ ನೀವು ಒಂದೇ ಸಂಖ್ಯೆಯಿಂದ ಭಾಗ ಆಗದೆ ಇದ್ರೂ ಕೂಡ ನೀವು ಕೊನೆಗೆ ಒಂದು 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 ಬರೋವರೆಗೂ ಡಿವೈಡ್ ಮಾಡ್ತಾ ಬರ್ಬೇಕು. ಓಕೆ, ಇದೇ ಲಸ ಮತ್ತು ಮಸ ಕಂಡುಹಿಡಿಯುವಾಗ ನಮ್ಗ ಇರಬೇಕಾದ ಡಿಫರೆನ್ಸ್. ಓಕೆ, ಇಲ್ಲಿ ನೋಡಿ, ಈ ತರ ನಾವು ಏನ್ ಮಾಡ್ಬೇಕು, ಲಸವನ್ನ ಕಂಡುಹಿಡಿಬೇಕು. ಓಕೆ, ಸೊ ಅದೇ ರೀತಿ ಇನ್ನೊಂದು ಕ್ವಶನ್ ಅನ್ನ ತಗೊಳ್ಳೋಣ ನೋಡಿ. 7, 21, 14. ಓಕೆ, ಸೊ ನಾವು ಈಗ ಏನ್ ಮಾಡೋಣ, ಈ ಮೂರು ಸಂಖ್ಯೆಗಳ ಲಸ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಈಗ 7, 21, 14 ಯಾವ ಮಗ್ಗಿ ಒಳಗದಾವ ನೋಡ್ರಿ ಮೂರು ಸಂಖ್ಯೆಗಳು. ಈಗ ನೋಡಿ, 7, 21, 14 ಏಳನ್ ಮಗ್ಗಿ ಒಳಗದ. ಹೌದು, 7 ಒಂದ್ಲೆ 7, 7 ಮೂರ್ಲೆ 21, 7 ಎರಡ್ಲೆ 14. ಓಕೆ, ನೆಕ್ಸ್ಟ್ ಇದಂತೂ ಆಲ್ರೆಡಿ ಒಂದ್ ಬಂದದ, ಇದ್ರ ಬಗ್ಗೆ ಇನ್ನೇನು ವಿಚಾರ ಮಾಡೋದು ಬೇಡ. ನೆಕ್ಸ್ಟ್ ನಾವು ಇವು ಸಂಖ್ಯೆಗಳು ಕೂಡ ಏನ್ ಬರ್ಬೇಕು, 3, 2 ಇದ್ದಿದ್ದು ಕೂಡ ಒಂದ್ ಬರ್ಬೇಕು. ಬಟ್ ಒಂದ್ ಬರ್ಬೇಕಾದ್ರ ಅವ ಎರಡು ಸೇಮ್ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಅವಾಗ ನಾ ಏನ್ ಮಾಡ್ಬೇಕ ಅಂತ ಹೇಳಿದೀನಿ, ಡೈರೆಕ್ಟ್ ಅವೇನ್ ಸಂಖ್ಯೆಗಳದಾವಲ್ಲ ಅವನ್ನೇ ತಗೊಳ್ಬೇಕು. ಈಗ 3 ತಗೊಳ್ತೀನಿ, ಒಂದಕ್ಕೆ ಒಂದೇ ಇಡಿ, 3 ಒಂದ್ಲಿ 3, ಎರಡು ಭಾಗ ಆಗೋದಿಲ್ಲ, ಎರಡಕ್ಕೆ ಎರಡೇ ಇಡ್ತೀನಿ. ಓಕೆ, ಮತ್ತೆ ಇಲ್ಲಿ ನೋಡಿ, ಇನ್ ನೆಕ್ಸ್ಟ್ ಉಳಿದಿರೋ ಸಂಖ್ಯೆ ಅದು 2 ಅದ. ಸೊ 2 ತಗೊಳ್ಳೋಣ, ಒಂದಕ್ಕೊಂದು, 1, 2 ಒಂದ್ಲಿ 2. ಈಗ 3, 1, 1, 1 ಬರೋವರೆಗೆ ಡಿವೈಡ್ ಮಾಡಿದ್ವಿ. ಹೌದು, ಸೊ ಈಗ ಏನ್ ಮಾಡ್ಬೇಕು, ಇವೇನ್ ಭಾಜಕಗಳು ಇರ್ತಾವಲ್ಲ ಈ ಸೈಡ್, ಇವನ್ನ ಗುಣಿಸಿ ಬರಿಬೇಕು. ಓಕೆ, 7 ಇಂಟು 3 ಇಂಟು 2, 7 ಮೂರ್ಲೆ 21, 21 ಎರಡ್ಲೆ 42. ಸೊ ಈ ಸಂಖ್ಯೆಗಳ ಲಸ ಎಷ್ಟು ಬಂತು, 42. ಓಕೆ, ಸೊ ನಾವು ಈ ರೀತಿ ಏನ್ ಮಾಡ್ಬೇಕು, ಈ ರೀತಿ ಲಸವನ್ನ ಕಂಡು ಹಿಡಿಬೇಕು. ಓಕೆ, ಸೊ ಇಲ್ಲಿ ಮೇನ್ ನಾವು ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರ, ಫಸ್ಟ್ ಅವು ಸಂಖ್ಯೆಗಳು ಯಾವ್ದಾದ್ರು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾವ ಅನ್ನೋದನ್ನ ನೋಡ್ಬೇಕು. ಎಲ್ಲಿ ಯಾವಾಗ ನಿಮ್ಗೆ ಗೊತ್ತಾಗತ್ತಲ್ಲ, ಇಲ್ಲ ಇವು ಒಂದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಅಂತೇಳಿ, ಅವಾಗ ನೀವು ಆ ಒಂದ್ ಬರೋವರೆಗೂ ಸಪ್ರೇಟ್ ಆಗಿ ಈ ತರ ಡಿವೈಡ್ ಮಾಡ್ತಾ ಬರ್ಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇನ್ನೊಂದೆರಡು ಸಂಖ್ಯೆಗಳನ್ನ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ನೋಡಿ, ಈಗ 50, 25 ಈ ಸಂಖ್ಯೆಗಳ ಲಸ ಕಂಡು ಹಿಡೀರಿ ಅಂತ ನಿಮ್ಗೆ ಕೊಟ್ಟಿದ್ರು ಅನ್ಕೊಳ್ಳಿ. ಓಕೆ, 50, 25. ಓಕೆ, ಸೊ 50, 25 ಕೊಟ್ಟಾಗ ನೀವ್ ಏನ್ ಮಾಡ್ಬೇಕು, ಮೊದಲು ನಾ ಯಾವಾಗ್ಲೂ ಏನ್ ಹೇಳಿ, ಸಣ್ಣ ಸಂಖ್ಯೆ ಯಾವ್ದ್ರಿಂದ ಭಾಗ ಹೋಗ್ತದ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಈಗ 5ರಿಂದ ಭಾಗ ಆಗ್ತದ, ಅದು ಹೌದು. ಇದು 5 ಹತ್ಲೆ 50, 5 ಐದ್ಲೆ 25. ಓಕೆ, ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಎರಡು ಸಂಖ್ಯೆಗಳು ಭಾಗ ಆಗ್ತಾವ ನೋಡ್ರಿ, ಮತ್ತೆ 5ರಿಂದ ಭಾಗ ಆಗ್ತಾವ. ಹೌದು, 5 ಎರಡ್ಲೆ 10, 5 ಒಂದ್ಲೆ 5. ಇದು ಆಲ್ರೆಡಿ ಒಂದ್ ಬಂದದ. ಓಕೆ, ಇದು ಒಂದ್ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ 2ರಿಂದ ಭಾಗಿಸ್ಬೇಕು. ಈಗ 2 ಇತ್ತಂದ್ರೆ 2ರಿಂದ, 3 ಇತ್ತಂದ್ರೆ 3ರಿಂದ, 5 ಇತ್ತಂದ್ರೆ 5ರಿಂದ ಭಾಗಿಸ್ಬೇಕು. ಹೌದು, ಈಗ ನೋಡಿ 2 ಅದ, 2 ತಗೊಳ್ಳಿ, 2 ಒಂದ್ಲೆ 1, ಇಲ್ಲಿ 1 ಅದ, ಒಂದೇ ಇಡಿ. ಓಕೆ, ಸೊ ಎರಡೂ ಸಂಖ್ಯೆಗಳನ್ನ ನೀವು ಏನ್ ಮಾಡಿದ್ರಿ, ಈಗ 1 ಬರೋವರೆಗೂ ಡಿವೈಡ್ ಮಾಡ್ತಾ ಬಂದ್ರಿ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಈ ಯಾವ ಸಂಖ್ಯೆಗಳಿಂದ ಇಲ್ಲಿ ಭಾಗಿಸಿರ್ತಿರ್ಲ, ಯಾವ ಸಂಖ್ಯೆಗಳಿಂದ ಇಲ್ಲಿ ಭಾಗಾಕಾರ ಮಾಡಿರ್ತಿರ್ಲ, ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಂತ ಹೇಳಿದೀನಿ ನಾನು, ಆ ಸಂಖ್ಯೆಗಳನ್ನ ಗುಣಿಸಿ ಬರೆಯಬೇಕು. ಹೌದು, ಸೊ ಈಗ ಲಸ ಕಂಡು ಹಿಡಿಬೇಕಾದ್ರೆ ಆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, ಗುಣಿಸಿ ಬರಿಬೇಕು. ಓಕೆ, ಲಸ ಇಸ್ ಈಕ್ವಲ್ ಟು 5 ಇಂಟು 5 ಇಂಟು 2. ಓಕೆ, 5 ಐದ್ಲೆ ಎಷ್ಟು, 5 ಐದ್ಲೆ 25, 25 ಎರಡ್ಲೆ 50. ಸೊ ಇವೆರಡು ಸಂಖ್ಯೆಗಳ ಲಸ ಎಷ್ಟು, 50. ಸೊ ಡೆಫಿನಿಷನ್ ಪ್ರಕಾರ ಕರೆಕ್ಟ್ ಅದ ನೋಡ್ರಿ. ಅಂದ್ರೆ ದತ್ತ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಅಥವಾ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ನೋಡ್ರಿ. 25ರಿಂದ ಭಾಗ ಆಗ್ತದ ನೋಡ್ರಿ, 25 ಎರಡ್ಲೆ 50 ಭಾಗ ಆಗ್ತದ. ಹೌದು, ನೆಕ್ಸ್ಟ್ ಅದೇ ರೀತಿ 50 ನೋಡ್ರಿ, 50ರಲ್ಲೇ ಭಾಗ ಆಗ್ತದ ನೋಡ್ರಿ, 51 50 ಭಾಗ ಆಗ್ತದ. ಹೌದು, ಹಾಗಿದ್ರೆ ನಾವು ಕಂಡು ಹಿಡಿದಂತ ಲಸ ಕರೆಕ್ಟ್ ಅದ. ಹೌದು, ಈ ತರ ನಾವು ಏನ್ ಮಾಡ್ಬೋದು, ಲಸವನ್ನು ಕಂಡು ಹಿಡಿಬಹುದು. ಸೊ ಈಗ ನಾವ್ ಒಂದೆರಡು ಕ್ವಶನ್ಸ್ ನಿಮ್ಗೆ ಕೊಡ್ತೀನಿ, ಆ ಕ್ವಶನ್ಸ್ ಗಳಿಗೆ ನೀವ್ ಏನ್ ಮಾಡಿ
ಲಸವನ್ನ ಕಂಡು ಹಿಡಿದು ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಈಗ ನೋಡಿ. ಓಕೆ, ಈಗ ಕ್ವಶನ್ಸ್ ತಗೊಳ್ಳಿ. ಕ್ವಶನ್ ನಂಬರ್ 1, 44 121 16 48 64. ನೆಕ್ಸ್ಟ್ 26 13 78. ಲಾಸ್ಟ್ ಕ್ವಶನ್ 34 51 17. ಸೊ ಇವು ಕ್ವಶನ್ಸ್ಗೆ ಏನ್ ಮಾಡ್ರಿ ಲಸ ಕಂಡು ಹಿಡೀರಿ. ಓಕೆ, ಥ್ಯಾಂಕ್ ಯು.